ವರ್ಷದ ಬಜೆಟ್ ನಲ್ಲಿ ಅರ್ಬನ್ ಚಾಲೆಂಜ್ ಫಂಡ್ ಅನ್ನೋದನ್ನ ಅನೌನ್ಸ್ ಮಾಡ್ತು. 1,00,000 ಕೋಟಿ ರೂಪಾಯಿ ಫಂಡ್. ಇವತ್ತಿನವರೆಗೆ ರಾಜ್ಯ ಸರ್ಕಾರದಿಂದ ಅರ್ಬನ್ ಚಾಲೆಂಜ್ ಫಂಡ್ ನ ಕೆಳಗಡೆ ಬೆಂಗಳೂರಿಗೆ ಈ ಪ್ರಾಜೆಕ್ಟ್ ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಇವರು ಪತ್ರನೇ ಬರೆದಿಲ್ಲ, ಪ್ರಪೋಸಲೇ ಕೊಟ್ಟಿಲ್ಲ. ಅದನ್ನ ದಯವಿಟ್ಟು ಆದಷ್ಟು ಬೇಗ ಅದನ್ನ ಫಾಸ್ಟ್ ಟ್ರ್ಯಾಕ್ ಮಾಡಿ, ನೀವ್ ಯಾವ ಪ್ರಪೋಸಲ್ಗಳು ಕೊಡ್ತೀರಾ ಆ ಪ್ರಪೋಸಲ್ ಗಳನ್ನ ನಾವು ಸರಿಯಾದಂತ DPR ನೀವು ಸಬ್ಮಿಟ್ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ಹಣ ತಗೊಂಡು ಬರುವಂತ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅನ್ನೋಂತ 24/7 ನಡೆಯುವಂತ ನಗರದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಮೆಟ್ರೋ ಪ್ರಾರಂಭ ಆಗಬೇಕು. ಮೇಂಟೆನೆನ್ಸ್ ಎಫಿಷಿಯನ್ಸಿ ಇನ್ನಷ್ಟು ಹೆಚ್ಚುತ್ತಾ ಹೋಗಬೇಕು. ಎಷ್ಟೋ ಮಹಾನಗರಗಳಲ್ಲಿ 24/7 ಆಪರೇಷನ್ಸ್ ಇರ್ತವೆ, 2 ಗಂಟೆ 3 ಗಂಟೆ ಮಾತ್ರ ಮೇಂಟೆನೆನ್ಸ್ ಇರುತ್ತೆ. ಆ ಕಡೆಗೆ ನಮ್ಮ ಎಫಿಷಿಯನ್ಸಿನ ಬಳಸ್ಕೊಡ್ಬೇಕು. ಬೆಂಗಳೂರಿನಂತ ಮಹಾನಗರಗಳಲ್ಲಿ ಯಾರು ಬಾಡಿಗೆ ಮನೆಯಲ್ಲಿ ಜನ ಇರ್ತಾರೆ ಅಂತ ಜನಕ್ಕೆ ಸಹಾಯ ಆಗುವಂತ ದೃಷ್ಟಿಯಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಾಡಿಗೆ ಮನೆ ಅನ್ನೋದೇ ಒಂದು ಸ್ಕೀಮ್ ಇದೆ, ರೆಂಟಲ್ ಹೌಸಿಂಗ್ ಸ್ಕೀಮ್ ಅಂತ ಇದೆ. ಬೇಜಾರು ಅಂತಂದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3 ವರ್ಷ ಆದ್ರೂ ಕೂಡ, ಈ ಸ್ಕೀಮ್ ಆಗಿ 2 ವರ್ಷ ಅನೌನ್ಸ್ಮೆಂಟ್ ಆದ್ರೂ ಕೂಡ ಇಲ್ಲಿವರೆಗೆ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಈ ಸ್ಕೀಮ್ ನ ಕೆಳಗಡೆ ಒಂದೇ ಒಂದು ಬಾಡಿಗೆ ಮನೆ ಕಟ್ಟಿ ಅದರಿಂದ ಜನಕ್ಕೆ ಸಹಾಯ ಆಗತ್ತೆ. ಕರ್ನಾಟಕದಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಹಾವೇರಿಯಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಬಾಗಲಕೋಟೆ ಕೊಪ್ಪಳದಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಅವರೆಲ್ರಿಗೂ ಸಹಾಯ ಆಗತ್ತೆ ಅಂತ ಬಾಡಿಗೆ ಮನೆ ಜನರಿಗೆ ಒಂದು ಸ್ಕೀಮ್ ಇದೆ ಅವರಿಗೆ ಮಾಡಿ ಅಂತ ಒಂದೇ ಒಂದು ಅಪ್ಲಿಕೇಶನ್ ಕೂಡ ಈ ಸರ್ಕಾರ ಕೊಟ್ಟಿಲ್ಲ. BMRCL, BDA, BMLTA, KRIDL, BMRCL ಹೀಗೆ 8-10 ಸಂಸ್ಥೆಗಳು, ಸುಮಾರು 12ಕ್ಕೂ ಹೆಚ್ಚು ಸಂಸ್ಥೆಗಳು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರ ಮಧ್ಯನೂ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ಇಲ್ಲ. ಅವರೆಲ್ಲರೂ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇರೋದು. ಅವ್ರ ಮಧ್ಯದಲ್ಲಿ ಒಂದು ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ತರಬೇಕು ಅಂತಂದ್ರೆ BMLTA ನೀವೊಂದು ಚೇರ್ಮನ್ ತರಬೇಕು, BMLTA ನೀವೊಂದು ನೋಡಲ್ ಏಜೆನ್ಸಿ ಆಗಿ ಎಂಪವರ್ ಮಾಡಬೇಕು. ಅವಾಗ ಮಾತ್ರ ಈ ಎಲ್ಲಾ ಏಜೆನ್ಸಿಗಳಿಗೆ ಒಂದು ಕೋಆರ್ಡಿನೇಷನ್ ಸಿಗುತ್ತೆ ಅನ್ನೋದನ್ನ ತಿಳಿಸಾಗಿದೆ. ಇಷ್ಟು ದಿವಸ ಬೆಂಗಳೂರನ್ನ ಕ್ರೈ ಮಾಡಿಸಿದಂತ BBMP ಅದೇ ಇಂಜಿನಿಯರ್ಗಳು ಇವಾಗ ಬಿ ಸ್ಮೈಲ್ ಅಂತ ಇದ್ದಾರೆ ಅಷ್ಟೇ. ಇದ್ರಲ್ಲಿ ಯಾವುದೇ ಚೇಂಜ್ ಆಗಿಲ್ಲ. ಡಿಫರೆಂಟ್ ಸ್ಮೈಲ್ ಅವರಿಗೆ. ಇಂಗ್ಲಿಷ್ ಹೇಳ್ತೀವಲ್ಲ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ. ನೀವು ಲಾಸ್ಟ್ ಟೈಮ್ BBMPಲಿ ಯಾವ್ಯಾವ ಇಂಜಿನಿಯರ್ಸ್ ಯಾವ್ಯಾವ ಪ್ರಾಜೆಕ್ಟ್ ಇನ್ಚಾರ್ಜ್ ಇದ್ರು ಅಂತ ನೋಡಿ, ಅದೇ ಇನ್ಚಾರ್ಜ್ಗಳು ಅದೇ ಇಂಜಿನಿಯರ್ಗಳು ಈಗ ಬಿ ಸ್ಮೈಲ್ ಅಲ್ಲಿ ಇರೋದು. ಸೊ BBMPಯಲ್ಲಿ ಸೈಂಟಿಫಿಕ್ ಆಗಿ ಕಾಂಪ್ರಹೆನ್ಸಿವ್ ಆಗಿ ಪ್ಲಾನಿಂಗ್ ಮಾಡಕ್ ಆಗ್ದಲೇ ಇದ್ದಂತ ಇದೇ ಇಂಜಿನಿಯರ್ಗಳು ಹೊಸ ಆಫೀಸು ಹೊಸ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ ತಕ್ಷಣ ಅವರೇನೆ ಹೊಸ ಡೆಸಿಗ್ನೇಷನ್ ನಲ್ಲಿ ಇದೇ ಆಫೀಸರ್ಗಳು ಇವಾಗ ಹೊಸ ಸೈಂಟಿಫಿಕ್ ಪ್ಲಾನಿಂಗ್ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಕ್ ಸಾಧ್ಯ ಇದೆಯಾ? ಕಡಿಮೆ ಮಾಡೋದಕ್ಕೋಸ್ಕರ ನಾವು ಮೆಟ್ರೋ ಸ್ಟೇಷನ್ ಸೈಜ್ ನೇ ಲೆಂತ್, ಪ್ಲಾಟ್ಫಾರ್ಮ್ ಲೆಂತ್ ಕಡಿಮೆ ಮಾಡ್ಬಿಟ್ರೆ ಮೆಟ್ರೋ ಉಪಯೋಗ ಏನಾಗುತ್ತೆ? ಬೆಂಗಳೂರಲ್ಲಿ 8 ಅಲ್ಲ, ಬೆಂಗಳೂರು ಬೆಳೀತಾ ಇರುವಂತ ಗಾತ್ರಕ್ಕೆ 10-12 ಉದ್ದ ಇರುವಂತ ಮೆಟ್ರೋ ಲೈನ್ಗಳು ಬೇಕಾಗಿದೆ, ಮೆಟ್ರೋ ಟ್ರೈನ್ ಸ್ಟೇಷನ್ ಬೇಕಾಗಿದೆ. ಬಟ್ ನಾವು ಮೆಟ್ರೋ ಸೈಜ್ ಅನ್ನೇ ಕಡಿಮೆ ಮಾಡಿದ್ರೆ ಅದು ಸರಿಯಾಗಲ್ಲ. ಈ ವಿಷಯಗಳು ಚರ್ಚೆ ಆಯ್ತು. ಜೀವನ ಮಟ್ಟವನ್ನ ಏರಿಸುವಂತ ಯಾವುದೇ ಸರಿಯಾದಂತಹ ಸ್ಟೆಪ್ ಅನ್ನ ಅವರ ಸರ್ಕಾರ ತೆಗೆದುಕೊಂಡ್ರೆ ಬೆಂಗಳೂರಿನ ನಾಗರಿಕನಾಗಿ, ಬೆಂಗಳೂರಿನ ಸಂಸದನಾಗಿ 100% ಸಿನ್ಸಿಯರಿಟಿಯಿಂದ ಸಪೋರ್ಟ್ ಅನ್ನ ರಾಜ್ಯದ ಮಟ್ಟದಲ್ಲಿ, ಸಾರ್ವಜನಿಕರ ಮಟ್ಟದಲ್ಲಿ ಮತ್ತು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಾವು 100% ಸಪೋರ್ಟ್ ಅನ್ನ ಬೆಂಗಳೂರಿನ ಡೆವಲಪ್ಮೆಂಟ್ ನಾವು ಕೊಡ್ತೀವಿ.